ನಮಸ್ಕಾರ ವೀಕ್ಷಕರೇ. ಬಸವ ಕಲ್ಯಾಣದ 12ನೇ ಶತಮಾನದ ಬಸವಣ್ಣನವರ ಮತ್ತು ಕೆಲವು ಶರಣರ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಬಸವಣ್ಣನವರು ಜನ್ಮಿಸಿದ್ದು ಬಿಜಾಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ 1131ರಲ್ಲಿ. ತಂದೆಯ ಹೆಸರು ಮಾದರಸ, ತಾಯಿಯ ಹೆಸರು ಮಾದಲಂಬಿಕೆ. 12ನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ, ಒಬ್ಬ ಸಮಾಜ ಸುಧಾರಕ. ಅವರು ಕಲಚೂರಿ ರಾಜ ಬೇಜಾಳನ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿದ್ದರು. ಇವರ ಬಾಲ್ಯದ ಶಿಕ್ಷಣವು ಇವರು 12 ವರ್ಷಗಳ ಕಾಲ ಕೂಡಲ ಸಂಗಮದ ಒಂದು ಹಿಂದೂ ದೇವಾಲಯದಲ್ಲಿ ಅಧ್ಯಯನ ಮಾಡಿದರು. ತಮ್ಮ ಸೋದರ ಮಾವನ ನಿಧನದ ನಂತರ ರಾಜ ಬಿಜ್ಜಳನ ಆಹ್ವಾನದ ಮೇರೆಗೆ ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡಿ ನಂತರ ಮುಖ್ಯಮಂತ್ರಿಯಾಗಿದ್ದರು. ಜಗಜ್ಯೋತಿ ಬಸವೇಶ್ವರ, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತಾವಾದಿ ಎಂದು ಕರೆಸಿಕೊಳ್ಳುತ್ತಾರೆ. ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವು ಒಂದು ಮಹತ್ವದ ಐತಿಹಾಸಿಕ ಸ್ಥಳವಾಗಿದ್ದು, ಇಲ್ಲಿ 12ನೇ ಶತಮಾನದಲ್ಲಿ ಸಮಾಜ ಸುಧಾರಕ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದ ಸ್ಥಳವಾಗಿ ಸುಪ್ರಸಿದ್ಧವಾಗಿದೆ. ಈ ಬಸವ ಕಲ್ಯಾಣಕ್ಕೆ ಮೊದಲು ಕಲ್ಯಾಣಿ ಎಂದು ಕರೆಯುತ್ತಿದ್ದರು. ನಂತರ ಬಸವಣ್ಣನವರ ಸವಿನೆನಪಿಗಾಗಿ ಬಸವ ಕಲ್ಯಾಣಿ ಎಂದು ಮರುನಾಮಕರಣ ಮಾಡಲಾಯಿತು. ಬಸವ ಕಲ್ಯಾಣವನ್ನು ಆಳಿದವರು ಪಶ್ಚಿಮ ಚಾಲುಕ್ಯರು, ಕಲ್ಯಾಣಿ ಕಲಿಚೂರಿಗಳು, ದೇವಗಿರಿಯ ಯಾದವರು, ಕಾಕತೀಯರು, ದೆಹಲಿ ಸುಲ್ತಾನರು, ಬಹಮನಿ ಸುಲ್ತಾನರು, ಬೀದರ್ ಸುಲ್ತಾನರು, ಬಿಜಾಪುರ ಸುಲ್ತಾನರು, ಮೊಘಲರು ಮತ್ತು ಹೈದರಾಬಾದ್ ನಿಜಾಮರು. ಬಸವ ಕಲ್ಯಾಣ 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ಹೆಸರುವಾಸಿಯಾಗಿದೆ. ಇದು ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ಕೇಂದ್ರವಾಗಿದೆ. ಬಸವೇಶ್ವರ ದೇವಾಲಯವು ಬಸವಣ್ಣನವರ ಬೋಧನೆಗಳನ್ನು ನೆನಪಿಸುತ್ತದೆ ಮತ್ತು ಧ್ಯಾನ ಮತ್ತು ಪ್ರತಿಬಿಂಬಕ್ಕೆ ಸ್ಥಳವಾಗಿದೆ. 12ನೇ ಶತಮಾನದಲ್ಲಿ ಶರಣರು 12ನೇ ಶತಮಾನದ ಶರಣ ಚಳವಳಿಯಲ್ಲಿದ್ದ ಸಂತರು ಹಾಗೂ ತತ್ವಜ್ಞಾನಿಗಳು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ, ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಗಳನ್ನು ಪ್ರಚಾರಪಡಿಸಿದರು. ಅಕ್ಕಮಹಾದೇವಿ, ಅಲ್ಲಂಪ್ರಭು, ಚನ್ನಬಸವಣ್ಣ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಮುಂತಾದವರು ಈ ಸಮಾಜದ ಪ್ರಮುಖ ಶರಣರು. ಈ ಶರಣರು ಎಲ್ಲರಿಗೂ ಸಮಾನತೆ ಸಾರುವ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಇನ್ನೂ ಕೆಲವರು ಶರಣರ ಹೆಸರುಗಳು: ಕೊಟ್ಟಣದ ಸೋಮಮ್ಮ, ಮೇದರ್ ಕೇತಯ್ಯ, ರಾಣಿ ಮತ್ತು ಗೋವಿಂದರಾಜು, ಮೈದುನ ರಾಮಯ್ಯ, ಪ್ರಸಾದಿ ಬೋಗಣ್ಣ, ಐದಕ್ಕಿ ಮಾರಯ್ಯ ದಂಪತಿಗಳು, ಹಡಪದ ಅಪ್ಪಣ್ಣ, ಕಂಕರಿ ಕಕ್ಕಯ್ಯ, ಡಕ್ಕೆಯ ಮಾರಯ್ಯ, ಬಿಬಿ ಬಾಚಯ್ಯ, ರೇಖಮ್ಮ, ಕೆಲಾರದ ಭೀಮಣ್ಣ, ಕೊಂಟಾರದ ಸೋಮಣ್ಣ, ಕೋಲಶಾಂತಯ್ಯ, ಆದೈಕಿ ಲಕ್ಕಮ್ಮನವರು, ಕುರುಬ ಗೊಲ್ಲಳೇಶ್ವರ, ಹೋಗರ ಶ್ರೀ ಮಾದಯ್ಯ, ಮೊಕ್ಕಸದ ಚಿಕ್ಕಣ್ಣ, ಹೆಂಡದ ಮಾರಯ್ಯ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಅಕ್ಕಮಹಾದೇವಿ, ಅಲ್ಲಂಪ್ರಭು ಮುಂತಾದರು ಶರಣರು 12ನೇ ಶತಮಾನದಲ್ಲಿ ಇದ್ದರು. ಇಲ್ಲಿ ಶರಣರ ಕೊಡುಗೆಗಳು
ಅನುಭವ ಮಂಟಪ ವಿಶ್ವದ ಮೊದಲ ಧಾರ್ಮಿಕ ಸಂಪತ್ತು ಎಂದು ಕರೆಯಲ್ಪಡುವ ಈ ಸಂಸ್ಥೆ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಗಳಿಗೆ ಕೇಂದ್ರವಾಗಿತ್ತು. ವಚನ ಸಾಹಿತ್ಯ. ಶರಣರು ತಮ್ಮ ತಾತ್ವಿಕ ಚಿಂತನೆಗಳನ್ನು ವಚನಗಳ ರೂಪದಲ್ಲಿ ರಚಿಸಿ ಅದನ್ನು ಜನಸಾಮಾನ್ಯರಿಗೆ ತಲುಪಿಸಿದರು. ಸಾಮಾಜಿಕ ಸಮಾನತೆ. ಶರಣರು ಜಾತಿ, ಲಿಂಗ, ವರ್ಗ ಭೇದವಿಲ್ಲದೆ ಎಲ್ಲರಿಗೂ ಸಮಾನತೆ ಸಾರಿದರು. ಕಾಯಕ ಮತ್ತು ದಾಸೋಹ. ಶರಣರು ತಮ್ಮ ಕಾಯಕವನ್ನು ದೈವವಾಗಿ ಪರಿಗಣಿಸಿ ಎಲ್ಲರಿಂದಲೂ ಕೆಲಸ ಮಾಡಿಸಿಕೊಂಡು ದಾಸೋಹ ಮಾಡಿದರು. ಹಿಂದಿನ ಇತಿಹಾಸ. ಬಸವಕಲ್ಯಾಣ ಕೋಟೆ ದಕ್ಷಿಣ ಭಾರತದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಭವ್ಯವಾದ ಕೋಟೆಗಳಲ್ಲಿ ಒಂದಾಗಿದೆ. ಇದನ್ನು 10ನೇ ಶತಮಾನದಲ್ಲಿ ರಾಜ ನಳರಾಜನು ಇದನ್ನು ಹಿಂದೆ ಕಲ್ಯಾಣಿ ಕೋಟೆ ಎಂದು ಕರೆಯಲಾಗುತ್ತಿತ್ತು. ಇಂದು ಅವಶೇಷಗಳಾಗಿ ಉಳಿದಿರುವ ಈ ಕೋಟೆ ಬೀದರ್ದಲ್ಲಿರುವ ಪ್ರಮುಖ ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ. 1050ರಿಂದ 1189ರವರೆಗಿನ ಪಾಶ್ಚಾತ್ಯ ಚಾಲುಕ್ಯರ ರಾಜ್ಯದ ರಾಜಧಾನಿಯಾಗಿತ್ತು. ಈ ಹೆಸರನ್ನು 1950ರಲ್ಲಿ ಬಸವ ಕಲ್ಯಾಣ ಎಂದು ಬದಲಾಯಿಸಿತು. 12ನೇ ಶತಮಾನದ ಆಧ್ಯಾತ್ಮಿಕ ವಿದ್ವಾಂಸ ಬಸವೇಶ್ವರ ಹೆಸರನ್ನು ಇಡಲಾಗಿದೆ. ಚಾಲುಕ್ಯರ ಆಳ್ವಿಕೆಯ ಅವಧಿಯಲ್ಲಿ ಜೈನ ಧರ್ಮವು ಪ್ರವರ್ಧಮಾನಗೊಂಡಿತು ಮತ್ತು ಚಾಲುಕ್ಯರ ರಾಜರಿಂದ ಕೋಟೆಗಳ ಗೋಡೆಗಳ ಮೇಲೆ ಹಲವಾರು ಜೈನ ಚಿತ್ರಗಳನ್ನು ಕೆತ್ತಲಾಗಿದೆ. 12ನೇ ಶತಮಾನದಲ್ಲಿ ನಡೆದ ಕಲ್ಯಾಣ ಕ್ರಾಂತಿಗೆ ಆಸರೆಯಾಗಿತ್ತು. ಈ ಪಟ್ಟಣ ಅಲ್ಲದೆ ಧಾರ್ಮಿಕವಾಗಿಯೂ ಮತ್ತು ಮಹತ್ವ ಪಡೆದ ಕ್ಷೇತ್ರ. ಕ್ರಾಂತಿಕಾರಿ ವಚನಕಾರರಾದ ಬಸವಣ್ಣನವರು ಮಾಂಡಲಿಕ ಬಿಜ್ಜಳನೊಂದಿಗೆ ಮಂಗಳವೇಡಿಯನ್ನು ತೊರೆದು ಬಸವ ಕಲ್ಯಾಣಕ್ಕೆ ಬಂದು ಅದನ್ನು ತಮ್ಮ ಕರ್ಮಭೂಮಿಯಾಗಿಸಿಕೊಂಡರು. ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ನಡೆಸಿದರು. ಕಲ್ಯಾಣ ಶರಣರ ನಾಡು, ಭಕ್ತಿಯ ಬೀಡು ಆಯಿತು ಬಸವ ಕಲ್ಯಾಣ. ಇಂದಿನ ಬಸವ ಕಲ್ಯಾಣ. ಇಂದಿಗೂ ಬಸವ ಕಲ್ಯಾಣವು ಬಸವಣ್ಣನವರ ತತ್ವಗಳನ್ನು ಅನುಸರಿಸುವವರಿಗೆ ಪವಿತ್ರ ಸ್ಥಳವಾಗಿದೆ. ಬಸವೇಶ್ವರ ಕಾಯಕ ಮತ್ತು ದಾಸೋಹ ಬೋಧನೆಯ ಇಂದಿಗೂ ಪ್ರಸ್ತುತವಾಗಿದೆ. ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಸ್ಥಳವಾಗಿದೆ. ಪ್ರಮುಖ ಶರಣರು. ಬಸವಣ್ಣ ಶರಣರ ಸಮುದಾಯದ ಸ್ಥಾಪಕ ಮತ್ತು 12ನೇ ಶತಮಾನದ ಕವಿ, ತತ್ವಜ್ಞಾನಿ. ಇವರು ಅನುಭವ ಮಂಟಪ ಸ್ಥಾಪಿಸಿದರು. ಅಕ್ಕಮಹಾದೇವಿ ವೀರಶೈವ ಸಿದ್ಧಾಂತದಲ್ಲಿ ಶ್ರೇಷ್ಠ ಶರಣೆಯಾಗಿದ್ದರು. ಅಲ್ಲಂಪ್ರಭು ಬಸವಣ್ಣನವರ ಸಮಕಾಲೀನರಾಗಿದ್ದು ವೀರಶೈವ ಸಿದ್ಧಾಂತದ ಪ್ರಮುಖ ಒಬ್ಬರು. ಚನ್ನಬಸವಣ್ಣ ಬಸವಣ್ಣನವರ ಸಮಕಾಲೀನರಾಗಿದ್ದು ವೀರಶೈವ ಸಿದ್ಧಾಂತ ಪ್ರಮುಖದಲ್ಲಿ ಒಬ್ಬರು. ಮಡಿವಾಳ ಮಾಚಯ್ಯ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳ ಎಂಬ ತತ್ವವನ್ನು ಸಾರಿದ ಶರಣರಲ್ಲಿ ಒಬ್ಬರು. ಇವರು ಬಸವಣ್ಣನವರ ಎಲ್ಲ ಕಾರ್ಯಗಳಲ್ಲಿ ಸಹಕಾರ ನೀಡಿದರು. ಅಂಬಿಗರ ಚೌಡಯ್ಯ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜದಲ್ಲಿ ಸಮಾನತೆ ಸಾರಿದ ನಿಜ ಶರಣ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.